ನೋಡಿ ಯುವನಿಧಿ ಇವತ್ತು ನಮ್ಗೆ ನಾವು ಇವತ್ತು 2011ರಲ್ಲಿ ನಾವು ಡಿಗ್ರಿ ಹೋಲ್ಡರ್ಸ್ ಆದಾಗ ನಮ್ಗೆ ಗೊತ್ತಿರಲಿಲ್ಲ. 2013ರಲ್ಲಿ ನಮ್ಮ ಅನ್ನರಾಮಯ್ಯ ಅಂತವ್ರು ಬಂದಾಗ ನಮ್ಗೆ ಅನ್ನದ ತುಂಬಾ ಇದಿತ್ತು. ಆದ್ರೆ ಇವತ್ತು ಯುವನಿಧಿ ಆಗ್ಬೋದು 2,000 ರೂಪಾಯಿ ನಮ್ಮ ಮನೆ ಗೃಹಲಕ್ಷ್ಮಿ ಅಂತ ಬರ್ತಾ ಇದೆ. ಆಮೇಲೆ ನಮ್ದು ನಾರಿ ಶಕ್ತಿ ಅನ್ನೋ ಒಂದು ಸ್ಕೀಮ್ ಅಲ್ಲಿ ನಮ್ಗೆ ನಮ್ಮ ಹೆಣ್ಮಕ್ಳಿಗೆ ಫ್ರೀ ಆಗಿ ಇದಾಗ್ತಾ ಇದೆ. ಇವತ್ತು ಎಷ್ಟೋ ಹೆಣ್ಮಕ್ಳು ಇವತ್ತು ಹೊರಗಡೆ ಹೋಗ್ಬೇಕಾದ್ರೆ ದುಡ್ಡಿನ ಅವಶ್ಯಕತೆ ತುಂಬಾ ಇತ್ತು. ಇವತ್ತು ನಮ್ಗೆ ಎಲ್ಲ ಇದಾಗ್ತಾ ಇದೆ. ನಾವೇನು ಗೃಹ ಜ್ಯೋತಿ ಆಗ್ಬೋದು, ನಮ್ಗೆ ತುಂಬದಲ್ಲಿ ಇದೆ ಗ್ಯಾರಂಟಿಗಳು ಇದರಲ್ಲಿ. ಇದರಿಂದ ನಮ್ಗೆ ನಮ್ಮ 7 ಕೋಟಿ ಜನಸಂಖ್ಯೆಯಲ್ಲಿ ನಮ್ಗೆ ಇಂಥ ನಾಯಕರು ಸಿಕ್ಕಿರೋದಕ್ಕೆ, ಆಮೇಲೆ ಇಂಥ ಸರ್ಕಾರ ಇರೋದಕ್ಕೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಕೃಷಿ ಭಾಗ್ಯ ಆಗ್ಬೋದು, ಈಗೇನು ನಮ್ಮ ರೈತರಿಗೆ ಪ್ರತಿಯೊಂದರಲ್ಲೂ ನಮ್ಗೆ ಇದಿದೆ. ಆಮೇಲೆ ನಮ್ಮಂತ ಯುವಕರಿಗೆ ಇವ್ರು ನೋಡಿದಾಗ ನಮ್ಮ ಸಿದ್ದರಾಮಯ್ಯ ಸರ್ ನೋಡಿದಾಗ ನಮ್ಗೆ ಇನ್ನೂ ಏನೋ ಒಂದು ಉರುಪು ಅನ್ನೋದು ಬರ್ತಾ ಇದೆ. ಅದರಿಂದ ಇವತ್ತೇನು ಸೆಲೆಬ್ರೇಷನ್. ಹಾಗಾಗಿ ಇವತ್ತು 7 ವರ್ಷ ಆಗಿರೋಕ್ಕೆ ಅವರು 7 ವರ್ಷ ಅಹಿಂದ ನಾಯಕರಾಗಿ ಒಂದು ದಾಖಲೆ ಮುರಿದಿದ್ದಾರೆ. ಈ ದಾಖಲೆ ನೆಕ್ಸ್ಟ್ ಮುರಿತಾರ ಯಾರಂತ ನಮ್ಗೆ ಗೊತ್ತಿಲ್ಲ. ಹಿಂದೆ ದೇವರಾಜ ಅರಸು ಅವರು, ನಮ್ಮ ಧೀಮಂತ ನಾಯಕ ದೇವರಾಜ ಅರಸು ಅವರು ಯಾವ ತರ ನಮ್ಗೆ ಹಿಂದುಳಿದ ವರ್ಗದವ್ರಿಗಿರೋ ಅದೇ ರೀತಿ ನಮ್ಗೆ 7 ವರ್ಷ ಆಗಿರೋಕ್ಕೆ ನಮ್ಗೆ ಇದು ತುಂಬಾ ಖುಷಿ ಆಗುತ್ತೆ. ನಾವು ಹಿಂದೆ ನೋಡಿಲ್ಲ, ನಾವು ಕೇಳಿದ್ರೆ ಇತಿಹಾಸ ಅನ್ನೋದು ನಾವು ತಿರ್ಚಿ ನೋಡಿದೀವಿ. ಇತಿಹಾಸದಲ್ಲಿ ಈ ತರ ಇತ್ತು. ಇವತ್ತು ನಾವು ಲೈವ್ ಆಗಿ ನಾವು ಸಿದ್ದರಾಮಯ್ಯ ಸರ್ನ ನಾವು ನೋಡ್ತಾ ಇದ್ವಿ. ನಾವು ಧೀಮಂತ ನಾಯಕ ಬಡವರ ಬಂಧುವ್ರಿಗೆ ನಾವು ಒಂದು ಸಂಭ್ರಮಾಚರಣೆ ಮಾಡ್ತಾ ಇದ್ವಿ. ದೇವರಾಜ ಅರಸು ಅವರ ದಾಖಲೆನ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಅದನ್ನ ರೆಕಾರ್ಡ್ ಮಾಡಿದ್ದಾರೆ. ಆ ರೆಕಾರ್ಡ್ ಏನಕ್ಕೋಸ್ಕರ ಮಾಡಿದ್ದಾರೆ ಅಂದ್ರೆ, ಅವರು ಬಡಬಗ್ಗರು ಮತ್ತು ದೀನದಲಿತರು ಮತ್ತು ಹಿಂದುಳಿದ ವರ್ಗದವರು ಇಂಥ CM ಬೇಕು ಅಂತ ಸೆಲೆಕ್ಟೆಡ್ ಮಾಡಿ, ನಾವು ಕಾಂಗ್ರೆಸ್ ಇಂದ ಅತಿ ಹೆಚ್ಚು ಬಾರಿ ಸೆಲೆಕ್ಟೆಡ್ ಮಾಡಿದ್ದಕ್ಕೂ ನಮಗೆ ಒಂದು ಹೆಮ್ಮೆ ಇದೆ. ಯಾಕಂದ್ರೆ ಕರ್ನಾಟಕಕ್ಕೆ ಅನ್ನದ ಬೆಲೆ ಏನು ಅಂತ ಗೊತ್ತಿತ್ತು. ಆವತ್ತು ಈ ಭಾರತ ದೇಶದಲ್ಲೇ ಫುಡ್ ಆಕ್ಟಿವ್ ತಂದಿದ್ದಂದ್ರೆ, ಫ್ರೀ ಅನ್ನಭಾಗ್ಯ ತಂದಿದ್ದಂದ್ರೆ ಭಾರತ ದೇಶದಲ್ಲೇ ಪ್ರಪ್ರಥಮವಾಗಿ ಸಿದ್ದರಾಮಯ್ಯನವರು. ಮನಮೋಹನ್ ಸಿಂಗ್ ಸರ್ಕಾರ ಇದ್ದ ಕಾಲದಲ್ಲಿ ಸಿದ್ದರಾಮಯ್ಯನವರು ಫುಡ್ ಆಕ್ಟಿವ್ ತಂದಿದ್ದು. ಅದುವರೆಗೂ ಭಾರತ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ 5 ಕೆಜಿ ಅಕ್ಕಿನ ಫ್ರೀಯಾಗಿ ಕೊಟ್ಟಂತವರು ಸಿದ್ದರಾಮಯ್ಯನವರು. ಅದೇ ಫಸ್ಟ್ ಬಾರಿ ಆದಾಗ, 2ನೇ ಬಾರಿ CM ಆದಾಗ ನಾವು 2,000 ರೂಪಾಯಿ ಏನು ಮಹಿಳೆಯರಿಗೆ ಕೊಡ್ತೀವಿ ಅದು ನಾವು ಕನ್ಫರ್ಮ್ ಆಗಿ ಕೊಡ್ತೀವಿ ಅಂತ ಹೇಳಿದಾಗ ಕೊಡಕ್ ಆಗೋದೇ ಇಲ್ಲ ಅಂತ ವಿರೋಧ ಪಕ್ಷ ಏನೇ ಮಾಡಿದ್ರು, ಶರಸಟ್ಟಿ ಬಡವ್ರಿಗಾಗಿ ನಾನು ಶತಸಿದ್ಧವಾಗಿ ಹೋರಾಟ ಮಾಡ್ತೀನಿ, ಬಡವ್ರಿಗಾಗಿ ನಾನು ಇದ್ದೀನಿ, ದೀನದಲಿತರವಾಗಿ ನಾನು ಶ್ರಮ ಪಡ್ತೀನಿ, ನನ್ಗೆ ಯಾವುದೇ ಬೇಕಾಗಿಲ್ಲ, ನನ್ಗೆ ಬಡ ಜನರು ಬೇಕು ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಪಣ ತೊಟ್ಟು ಯುವನಿಧಿ ಅಂತ ಮಾಡಿದ್ರು, ಗೃಹ ಜ್ಯೋತಿ ಅಂತ ಮಾಡಿದ್ರು. ಇವೆಲ್ಲ ಭಾಗ್ಯಗಳು ಕೊಟ್ಕೊಂಡ್ಬಂದು ಏನೇ ಮಾಡಿದ್ರು ರೆಕಾರ್ಡ್ ಬ್ರೇಕ್ ಮಾಡೋದಲ್ಲ ಮುಖ್ಯ. ಬಡ ಜನರು ನೀನು ರಾಜೀನಾಮೆ ಕೊಡಬೇಕು, ಎಷ್ಟೇ ಒತ್ತಡ ಮಾಡಿದ್ರು ನಾವಿದ್ದೀವಿ ಅಂತ ಬೆನ್ನೆಲುಬಾಗಿ ನಿಂತ್ಕೊಂಡು ಅಹಿಂದ ವರ್ಗ ನಾಯಕರು ಇವತ್ತು ಸಮಾಜ ಸೇವೆಗಾಗಿ ಸಿದ್ದರಾಮಯ್ಯನವರು ಬೇಕೇ ಬೇಕು ಅಂತ ಹೋರಾಟ ಮಾಡಿದಂತ ಏಕೈಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಕ್ ಬಿಟ್ರೆ ಹಿಂದುಳಿದ ವರ್ಗದವ್ರು ಬಿಡಿಲ್ಲ. ಇಲ್ದಿದ್ದು ಇಷ್ಟೊತ್ತಿಗೆ ಅವ್ರು ರಾಜೀನಾಮೆ ಕೊಡಬೇಕಾಗಿತ್ತು. ಅಂತ ಸನ್ನಿವೇಶಗಳೆಲ್ಲ ಸೃಷ್ಟಿ ಮಾಡಿದ್ರು, ಅವ್ರನ್ನ ಅಲಗಾಡ್ಸಕ್ಕಾಗಿಲ್ಲ. ಆದ್ರೆ ಯಾವುದೇ ದಾಖಲೆಯನ್ನು ಇವತ್ತು ಸಿದ್ದರಾಮಯ್ಯನವರು ಮುರಿದಿದ್ದಾರೆ. ಮುಂದೆ ಇನ್ನೂ 2.5 ವರ್ಷ ಅವ್ರು ಇರ್ಲಿ, ಪೂರ್ತಿ ದೀರ್ಘಾವಧಿ ಪೂರೈಸಲಿ ಅನ್ನೋದು ನಮ್ಮ ಅಭಿಪ್ರಾಯ. ಇಷ್ಟ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಿಮ್ಮ ಹೆಸರು ಸರ್? SK ವೆಂಕಟೇಶ್ ಅಂತ. ಶುಭ ದಿನ, ಒಳ್ಳೆ ಶುಭ ಸಂಜೆ ಕಾರ್ಯಕ್ರಮ. ಏನಂದ್ರೆ ಇಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅಹಿಂದ ನಾಯಕರು ಈ ಒಂದು ರಾಜ್ಯಕ್ಕೆ ಅಭೂತಪೂರ್ವವಾದ ಕೊಡುಗೆ ಕೊಟ್ಟು, ಒಂದು ಸಣ್ಣ ಕುರಿಗಾಯಿ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಸಿದ್ದರಾಮಯ್ಯನವರು ಇಡೀ ರಾಜ್ಯ ವಿಶಾಲ ಕರ್ನಾಟಕಕ್ಕೂ ತಮ್ಮ ಅಭೂತಪೂರ್ವ ಕೊಡುಗೆ ಕೊಟ್ಟು ಅಹಿಂದ ನಾಯಕನಾಗಿ ಹೆಸರು ಪಡೆದು, ಭಾಗ್ಯಗಳ ಅಧಿಕಾರ ಅಂತ ಹೆಸರು ಪಡೆದು, ಅನ್ನಭಾಗ್ಯ, ಕ್ಷೀರಭಾಗ್ಯ, ದಂತಭಾಗ್ಯ, ಯುವನಿಧಿ, ಗೃಹಲಕ್ಷ್ಮಿ ಮುಂತಾದ ಕೃಷಿ ಭಾಗ್ಯ 108 ಕಾರ್ಯಕ್ರಮಗಳು ಕೊಟ್ಟು ತಮ್ಮ ಸೇವೆನ ಜನತೆಗಾಗಿ ಮುಡಿಪಾಗಿಟ್ಟು ಸೇವೆ ಮಾಡಕ್ಕಂತ ಹುಟ್ಟಿರ್ತಕ್ಕಂಥ ನಾಯಕರು ಯಾರನ್ನ ಇದ್ರೆ ಕರ್ನಾಟಕ ರಾಜ್ಯದಲ್ಲದೆ ಸಿದ್ದರಾಮಯ್ಯನವರು ಮಾತ್ರ. ಇವರ ಒಂದು ಕೊಡುಗೆ ಮತ್ತೆ ಇವರ ಒಂದು ಸೇವೆ ಮೆಚ್ಚಿ ಇವತ್ತು ನಮ್ಮ ಗ್ರಾಮದಲ್ಲಿ ಎಲ್ಲಾ ಗ್ರಾಮದ ಎಲ್ಲಾ ಮುಖ್ಯಸ್ಥರು, ಮುಖಂಡರು, ಹಿರಿಯರು, ಯುವಕರು ಎಲ್ಲ ಸೇರ್ಕೊಂಡು ಆ ಒಂದು ಸೇವೆಗೆ ಪಾತ್ರರಾಗಿ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು SV ಶ್ರೀನಿವಾಸ್ ಅಂತ ನಾವು ಸಭೆನಹಳ್ಳಿಯಿಂದ ನಮ್ಮ ಎಲ್ಲಾ ಯುವಕರ ಕಡೆಯಿಂದ TV ಮಾಧ್ಯಮದವ್ರಿಗೆ ಎಲ್ಲರಿಗೂ ಶುಭ ಕೋರ್ತಾ ಇದ್ದೀನಿ. ಕರ್ನಾಟಕಕ್ಕೆ ಅನ್ನ ಹಾಕಿರೋಂಥ ಸಿದ್ದರಾಮಯ್ಯ ಅವರು ಇಡೀ ಕರ್ನಾಟಕಕ್ಕೆ ಹೆಮ್ಮೆ. ತುಂಬಾ ಬಡಕಾಲ ಇದ್ದಾಗ ಅನ್ನ ಕೊಟ್ಟಿರೋರು ಅವ್ರ ಬಗ್ಗೆ ನಮ್ಗೆ ತುಂಬಾ ಹೆಮ್ಮೆ ಇದೆ. ನಮ್ಗೆ 5 ಗ್ಯಾರಂಟಿಗಳಂತ ಕೊಟ್ಟಿದ್ದಾರೆ. ನಮ್ ಗೃಹಲಕ್ಷ್ಮಿ ಬರ್ತಾ ಇದೆ. ಇಡೀ ಕರ್ನಾಟಕನೇ ನಾವು ದೇವಸ್ಥಾನಗಳೆಲ್ಲ ಸುತ್ತಿದೀವಿ. ಗಂಡಸರು ಪರ್ಮಿಷನ್ ಕೇಳ್ಕೊಂಡು ಕಾಸು ಖರ್ಚಿಗೆ ಬೇಕು ಅನ್ನೋಷ್ಟಿಲ್ಲ, ಖರ್ಚಿಗೆ ತಗೊಂಡು ಚಾರ್ಜ್ ಎಲ್ಲ ಫ್ರೀ ಮಾಡ್ಕೊಂಡು ಅಂತ ಸಿದ್ದರಾಮಯ್ಯ ಬಗ್ಗೆ ನಮ್ಗೆ ತುಂಬಾ ಹೆಮ್ಮೆ ಇದೆ.
ನಮ್ಗೆ ಎಲ್ಲಾ ಭಾಗ್ಯಗಳು ಕೊಟ್ಟಿದ್ದಾನೆ. ಅವ್ನು ಏನ್ ಹೇಳಿದಾನೆ ಅದ್ ಪ್ರಕಾರ ನಡೆದಿದ್ದಾರೆ. ಅಂತ ಸಿದ್ದರಾಮಯ್ಯ ಬಗ್ಗೆ ನಮ್ಗೆ ತುಂಬಾ ಹೆಮ್ಮೆ ಇದೆ. ಅಂತ CM ನಮ್ಗೆ ಬೇಕು ಅಂತ ಇವಾಗ 7.5 ವರ್ಷ ತುಂಬಾ ಮನಸ್ಸಿನಿಂದ ತುಂಬಾ ಹೃದಯದಿಂದ ನಡೆಸ್ಕೊಟ್ಟಿದ್ದಾರೆ. ಅಂತವರು ತುಂಬಾ ಬೇಕು ಅಂತ ನಾವು ಕೇಳ್ಕೊತೀವಿ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಶಾಂತಮ್ಮ ಅಂತ. ಅಹಿಂದ ನಾಯಕ 14 ಬಾರಿ ಬಜೆಟ್ ಮಂಡಿಸಿದಂಥ ಇಡೀ ರಾಷ್ಟ್ರದ ಏಕೈಕ ಮುಖ್ಯಮಂತ್ರಿ, 7 ವರ್ಷ ನಿರಂತರವಾಗಿ ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿದಂಥ ಏಕೈಕ ವೀರ ಸಿದ್ದರಾಮಯ್ಯನವರ ಉಂಡಿಯಿಂದ ವಿಧಾನಸೌಧವರೆಗೂ 8 ಬಾರಿ MLA ಆಗಿ, ವಿರೋಧ ಪಕ್ಷದ ನಾಯಕರಾಗಿ, ಸರ್ಕಾರದ ಉಪಮುಖ್ಯಮಂತ್ರಿಯಾಗಿ, ಹಣಕಾಸು ಸಚಿವರಾಗಿ, ಮುಖ್ಯಮಂತ್ರಿಗಳು 2 ಬಾರಿ ಅಂತ ಆಗಿ ಭಾಗ್ಯಗಳ ದಾತ ಅಂತ ಹೆಸರು ಪಡ್ಕೊಂಡು, ಮತ್ತೆ ಯುವ ಶಕ್ತಿ ಅನ್ನಭಾಗ್ಯ, ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಯುವ ನಿಧಿ ಅಂತಂತ ಕ್ಷೀರ ಭಾಗ್ಯ ಕಾರ್ಯಕ್ರಮಗಳನ್ನು ಕೊಟ್ಟಂತ ಏಕೈಕ ಮುಖ್ಯಮಂತ್ರಿ ಯಾರಾದ್ರೆ ನಮ್ಮ ಸಿದ್ದರಾಮಯ್ಯನವರು. ಅವರು ಇನ್ನೂ 2.5 ವರ್ಷ ಟೈಮ್ ಇದೆ, ಇದು ಪೂರೈಕೆ ಮಾಡಲಿ ಅಂತ ನಾವು ಕೋರ್ಕೊಂತೀವಿ. ಅವ್ರಿಗೆ ನಾವು ಈ ಹಿಂದುಳಿದ ವರ್ಗದ ಪರವಾಗಿ ಅವರು ಬೆನ್ನೆಲುಬಾಗಿ ಇರ್ತೀವಿ. ಅವ್ರ ಸೇವೆಗೆ ನಾವು ಯಾವಾಗೂ ಋಣಿ ಇರ್ತೀವಿ. ನಮ್ಮ ಚಿಕ್ಕಬಳ್ಳಾಪುರಗೂ ಅವರ ಸೇವೆ ಅನನ್ಯವಾಗಿದೆ. ಈ HN ವ್ಯಾಲಿ ರಸ್ತೆಗಳು, ಮಿನಿ ವಿಧಾನಸೌಧಗಳು, ಈ ಥರ ಸುಮಾರು ಮೆಡಿಕಲ್ ಕಾಲೇಜು, ಇಂಥವನ್ನೆಲ್ಲ ಕಾರ್ಯಕ್ರಮಗಳು ನಾವು ಕಾಲದಲ್ಲಿ ಕೊಟ್ಟಿದ್ದಾರೆ. ಇವತ್ತು ಸದಾ ನೀರು ನಮ್ಗೆ ಬರ್ತಾ ಇದೆ ಅಂದರೆ ಅವರು ಕಾಲದಿಂದ ನಮ್ಗೆ ಬಂತು. ಮತ್ತೆ ರಸ್ತೆಗಳ, ನ್ಯಾಷನಲ್ ಹೈವೇಗಳು, ಸುಮಾರು ಕಾರ್ಯಕ್ರಮಗಳು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಕೊಟ್ಟಿದ್ದಾರೆ, ರಸ್ತೆಗಳು ಕೊಟ್ಟಿದ್ದಾರೆ ಅಂತ ಇವ್ರನ್ನ ಇನ್ನೂ 2.5 ವರ್ಷ ಕಂಪ್ಲೀಟ್ ಮಾಡಿ ಇಡೀ ಇನ್ನೂ ಒಂದು ಚರಿತ್ರೆನ ನಮ್ಮ ದೇಶದಲ್ಲಿ ಸೃಷ್ಟಿ ಮಾಡಲಿ ಅಂತ ನಾವು ಕೋರ್ಕೊಂತೀವಿ ಸರ್. ಮಂಜುನಾಥ್ ಅಂತ. ಹಲೋ ಸರ್. ಗುಡ್ ಈವ್ನಿಂಗ್ ಸರ್. ನಾವು ಸುಮಾರು ವರ್ಷಗಳಿಂದ ಅಲ್ಲಿ ಗುಡಿಸಲು ಹಾಕೊಂಡು ವನವಾಸ ಇದ್ದೀವಿ. ಇದುವರೆಗೂ ನಮಗೇನು ಇದು ಮಾಡಲಿಲ್ಲ. ಯಾವುದೋ ಸುಧಾಕರ್ ಸಾರು ನಾಳೆದು ಹಿಡಿದೋಗ್ತಾರೆ ಅಂದ್ಬಿಟ್ಟು ನಮ್ಗೆ ಯಾವುದೋ ಒಂದು ಅಕ್ಪತ್ರ ಕೊಟ್ಟೋದ್ರು. ಅದು ಪಂಚಾಯತ್ ಅವ್ರು ಯಾವುದೂ ತಗೊತಾ ಇಲ್ಲ. ನಾವು ಏನು ಮಾಡೋದು ಅಂದ್ರೆ ನಮ್ಗೇನು ಅರ್ಥ ಆಗ್ತಾ ಇಲ್ಲ ಸರ್. ಅದು ಮಾಡೋರು ಮಾಡಿಕೊಟ್ರು, ರಾಜಣ್ಣವರು ಸುಮಾರು ಸೈಟ್ಗೆಲ್ಲ ಮಾಡಿಕೊಟ್ರು. ಇವಾಗ ನಮಗೆ ಯಾವ ಥರ ಅಕ್ಪತ್ರ ಯಾವುದರಿಂದ ನಾವು ಅಲ್ಲಿ ಮನೆ ಕಟ್ಕೋಬೇಕು ಸರ್? ಈಗ ನಾವು ಬಡತನ ಈಗ ಸಾಲಕ್ಕೆ ಮಾಡ್ತೀವಿ, ಯಾರು ಕೊಡ್ತಾರೆ ಸರ್ ನಮಗೆ? ನಮ್ಗೆ ಯಾವುದೊಂದು ನಮಗೊಂದು ಅಕ್ಪತ್ರ ಕೊಡ್ಬೇಕು ಸರ್ ಅವರು. ಈ ಥರ ನಮ್ಮ ಪ್ರಾಬ್ಲಮ್ ಇದೆ ಸರ್. ಸರ್ ಹಲೋ ಸರ್, ನಮಗೆ ಸುಮಾರು ವರ್ಷದಿಂದ ನಾವು ಗುಡಿಸಲು ಹಾಕೊಂಡಿದ್ದೀವಿ ಅಲ್ಲಿ. ಇದುವರೆಗೂ ನಾವು ಮನೆ ವ್ಯವಹಾರ ಏನೂ ಮಾಡಲಿಲ್ಲ ಅಂತ. ನಾನು ಈ ಸಬ್ಬೆನಹಳ್ಳಿ ಗ್ರಾಮಸ್ಥರು, ಮಂಚನಬೆಲೆ ಗ್ರಾಮ ಪಂಚಾಯತಿ ಸಮಾಜ ಸೇವಕರು.